ರೋಷನ್ ಸಲ್ದಾನಾ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ರೋಷನ್ ಸಲ್ದಾನಾ ಅವರ ಆಸ್ತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬ್ಯಾಂಕ್ ಖಾತೆಗಳು ಸೇರಿದಂತೆ 2.85 ಕೋಟಿ ಆಸ್ತಿ ಮೌಲ್ಯವನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇನ್ನು ರೋಷನ್ ಸಲ್ದಾನಾ ಆತನ ಪತ್ನಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಹುಕೋಟಿ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು. ಸಾಲ ಕೊಡಿಸುವಂತಹ ಆಮಿಷ ಒಡ್ಡಿ 200 ಕೋಟಿಗೂ ಅಧಿಕ ವಂಚನೆ ಮಾಡಿದರು. ಕೆಲವು ಉದ್ಯಮಿಗಳನ್ನು ಕೂಡ ರೋಷನ್ ಸಲ್ದಾನಾ ವಂಚನೆ ಮಾಡಿದರು. ಸಾಲ ಕೊಡಿಸುವ ನೆಪದಲ್ಲಿ ಮುಂಗಡವಾಗಿ ಹಣ ಪಡ್ಕೊಂಡು ಧೋಖಾ ಮಾಡಿದರು. ಜುಲೈ 17ಕ್ಕೆ ಮಂಗಳೂರು ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದರು. ಅದಾದ ಬಳಿಕ ಆತನ ಮನೆಯ ಒಳಗೆ ಇದ್ದಂತಹ ಒಂದು ಸೀಕ್ರೆಟ್ ರೂಮು, ಇದೆಲ್ಲ ನೋಡಿ ಒಂದು ಕ್ಷಣ ಪೊಲೀಸ್ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಇದಾದ ನಂತರ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಅರೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಸ್ತಿ ಪಾಸ್ತಿ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಆರೋಪಿ ರೋಹಿತ್ ಸಲ್ದಾನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಹೌದು, ಈ ಒಂದು ಪ್ರಕರಣ ನಿಜಕ್ಕೂ ಮಂಗಳೂರು ಭಾಗದ ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿತ್ತು. ಯಾಕಂದ್ರೆ ರೋಷನ್ ಸಲ್ದಾನ್ ಅನ್ನುವಂತ ಈ ವ್ಯಕ್ತಿ ಏನಿದ್ದ, ಈತ ಒಬ್ಬ ವೈಟ್ ಕಾಲರ್ ರೀತಿಯಲ್ಲಿ ಒಂದು ಬಹುಕೋಟಿ ಉದ್ಯಮಿಯ ರೀತಿಯಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಪ್ರಸಿದ್ಧಿಯನ್ನ ಹೊಂದಿದ್ದ ಮತ್ತು ಒಂದು ಐಷಾರಾಮಿ ಮನೆಯನ್ನ ಕೂಡ ಹೊಂದಿದ್ದ. ಆದ್ರೆ ಆತನ ಐಷಾರಾಮಿ ಮನೆಯೇ ಆತನ ವಂಚನೆಯ ಒಂದು ಕೇಂದ್ರ ಸ್ಥಾನ ಅನ್ನುವಂಥದ್ದು ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಪೊಲೀಸರು ಕೂಡ ಮನೆಯೊಳಗೆ ಹೋದಂತ ಸಂದರ್ಭ ಆತನ ಮನೆಯನ್ನ ಕಂಡು ಮತ್ತು ಈ ವಂಚನೆಗಾಗಿ ಆದ ನಿರ್ಮಿಸಿದ ಒಂದು ಕೊಠಡಿ ಮತ್ತು ಅದರೊಳಗಿನ ಒಂದು ಸುರಂಗ ಮಾರ್ಗ ಎಲ್ಲವನ್ನ ಕಂಡು ಕೂಡ ಅಕ್ಷರಶಃ ದಿಗ್ಭ್ರಮೆಗೆ ಒಳಗಾಗಿದ್ರು. ಸೊ ಈಗ ಈ ರೋಷನ್ ಸಲ್ದಾನಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತನ ಆಸ್ತಿಯನ್ನ ತಾತ್ಕಾಲಿಕವಾಗಿ ಜಾರಿ ನಿರ್ದೇಶನಾಲಯ ಸದ್ಯ ಮುಟ್ಟುಗೋಲು ಹಾಕಿದೆ. ಸುಮಾರು 2.85 ಕೋಟಿ ಆಸ್ತಿಯನ್ನ ತಾತ್ಕಾಲಿಕವಾಗಿ ಅವರು ಮುಟ್ಟುಗೋಲು ಹಾಕಿರೋದು. ಯಾಕಂದ್ರೆ ಈತ ಸುಮಾರು 200 ಕೋಟಿಗೂ ಅಧಿಕ ವಂಚನೆ ಮಾಡಿದಾನೆ ಎನ್ನುವಂತಹ ಒಂದು ಆರೋಪ ಕೂಡ ಇದೆ. ಕೇವಲ ಈತ ಮಾತ್ರ ಅಲ್ಲ, ಈತನ ವಿರುದ್ಧ ಅಂದ್ರೆ ಈತನ ಪತ್ನಿ ದಫ್ನಿ ನೀತು ಮತ್ತು ಇತರರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ದೇಶದ ಐಷಾರಾಮಿ ವ್ಯಕ್ತಿಗಳನ್ನ ಮತ್ತು ಬಹುಕೋಟಿ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿ ಈತ ಡೀಲ್ ಕುದುರಿಸುವಂತಹ ನೆಪದಲ್ಲಿ ಅವರಿಂದ ಮುಂಗಡ ಹಣವನ್ನ ಪಡೆದು ಅವರನ್ನ ವಂಚನೆಗೆ ಒಳಪಡಿಸ್ತಾ ಇದ್ದ. 100 ಕೋಟಿ ನಾನು ನಿಮ್ಮ ಉದ್ಯಮಕ್ಕೆ ಸಾಲ ತೆಗೆಸ್ಕೊಡ್ತೀನಿ, ಹಣ ತೆಗೆಸ್ಕೊಡ್ತೀನಿ ಅಂತ ಹೇಳಿ ಆತ ಹಣವನ್ನ ಪಡಿತಾ ಇದ್ದ. ಅದು ಕೂಡ ಲಕ್ಷದಲ್ಲಿ ಅಲ್ಲ, ಕೋಟಿಗಟ್ಟಲೆ ಮೌಲ್ಯದಲ್ಲಿ ಆತ ಹಣವನ್ನ ಪಡೆದು ಆತ ಮೋಸ ಮಾಡ್ತಾ ಇದ್ದ. ಹಾಗಾಗಿ ಇಬ್ಬರು ಉದ್ಯಮಿಗಳು ದೂರನ್ನ ನೀಡಿದ್ರು. ಸೊ ಕಳೆದ ಜುಲೈ 17 ಏನಿತ್ತು, ಈ ಸಂದರ್ಭ ಮಂಗಳೂರು ಕಮಿಷನರ್ ನೇತೃತ್ವದ ತಂಡ ಆತನ ಮನೆ ಮೇಲೆ ದಾಳಿ ಮಾಡಿತು. ದಾಳಿ ಮಾಡಿದ ಸಂದರ್ಭ ಆತನ ಸೀಕ್ರೆಟ್ ಹೈಡ್ಔಟ್ ನಲ್ಲಿ ಆತ ಬಚ್ಚಿಟ್ಟುಕೊಂಡಿದ್ದ. ಸೊ ಆ ಬಾಗಿಲನ್ನ ಮುರಿದು ಆತನನ್ನ ಅಲ್ಲಿಂದ ವಶಕ್ಕೆ ಪಡೆದಿದ್ರು. ಕೇವಲ ಈತನ ವಂಚನೆ ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿ ಈತ ಮಾಡಿದಂತಹ ಒಂದು ಐಷಾರಾಮಿ ಸೆಟಪ್ ಏನಿದೆ, ಇದು ಕೂಡ ರಾಜ್ಯದ ಜನರ ಒಂದು ಗಮನವನ್ನ ಸೆಳೆದಿತ್ತು ಮತ್ತು ತೀವ್ರ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಸದ್ಯ ಈತನಿಗೆ ಕೆಡ್ಡ ತೋರಿದಿರುವಂತಹ ಜಾರಿ ನಿರ್ದೇಶನಾಲಯ ಈತನ ಒಂದು ಆಸ್ತಿಯನ್ನ ಮುಟ್ಟುಗೋಲು ಹಾಕಿರುವಂತ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.